ದಸರಾ ವೇಳೆಯಲ್ಲಿ ಕಂಬಳ ಪ್ರದರ್ಶನ 2 ದಿನ ನಡೆಯುತ್ತೆ. ಆ 2 ದಿನದ ಕಂಬಳಕ್ಕೆ ಬಲಿಯಾಗ್ತಾ ಇರುವಂತಹದ್ದು 5 ಅಲ್ಲ 10 ಅಲ್ಲ 20 ಅಲ್ಲ 100ಕ್ಕೂ ಹೆಚ್ಚು ಮರಗಳು. ಹೌದು, ಮೈಸೂರಿನ ಸಾತಗಳ್ಳಿಯ ಬಳಿಯಲ್ಲಿ ಒಟ್ಟು 20 ಎಕರೆ ಜಮೀನಿನಲ್ಲಿ ಈ ಒಂದು ಕಂಬಳವನ್ನು ಮಾಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಆ ಜಾಗದಲ್ಲಿ ನೂರಾರು ಮರಗಳಿದ್ದಾವೆ. ತಾವೀಗೇನು ಗಮನಿಸ್ತಾ ಇದ್ದೀರಿ, ಇವೆಲ್ಲವೂ ಕೂಡ ಈ ಒಂದು ಜಾಗದಲ್ಲಿ ಇರುವಂತಹ ಮರಗಳು. ಒಟ್ಟು 20 ಎಕರೆಯಲ್ಲಿ ನೂರಾರು ಮರಗಳಿದ್ದಾವೆ. ನೂರಾರು ಕಾಡು ಜಾತಿಯ ವಿವಿಧ ಜಾತಿಯ ಮರಗಳಿದ್ದಾವೆ. ದೊಡ್ಡ ದೊಡ್ಡ ಮರಗಳೇ ಇದ್ದಾವೆ. ಇಲ್ಲಿ ಒಟ್ಟು 20 ಎಕರೆ ಪ್ರದೇಶ ತುಂಬ ಮರಗಳಿರುವಂಥದ್ದು. ಅದು ಒಂದು ಜಾತಿಯ ಮರಗಳಲ್ಲ, ಎಲ್ಲ ಜಾತಿಯ ಮರಗಳು ಇದ್ದಾವೆ. ತಾವೀಗ ಮತ್ತೊಂದು ಭಾಗದಲ್ಲೂ ಕೂಡ ಗಮನಿಸ್ಬೋದು. ಎಲ್ಲವೂ ಕೂಡ ಹಳೆಯ ದೊಡ್ಡ ದೊಡ್ಡ ಮರಗಳು, ಏನು ಕುರುಚಲು ಗಿಡಗಳೇನಲ್ಲ, ಎಲ್ಲ ಥರದ ಮರಗಳು ಈ ಒಂದು ಭಾಗದಲ್ಲಿದ್ದಾವೆ. ನಾನು ಸ್ವಲ್ಪ ಒಳಭಾಗಕ್ಕೂ ಕೂಡ ಹೋಗಿ ತೋರಿಸುವಂತಹ ಪ್ರಯತ್ನಗಳನ್ನ ಮಾಡ್ತಾನೆ, ಎಷ್ಟರ ಮಟ್ಟಿಗೆ ಇಲ್ಲಿ ಮರಗಳಿದ್ದಾವೆ ಅನ್ನುವಂಥದ್ದು. ಅಂದರೆ 2 ದಿನದ ಕಂಬಳಕ್ಕೆ ಒಟ್ಟು 8 ಕೋಟಿ ರೂಪಾಯಿಗೂ ಅಧಿಕ ಹಣ ವೆಚ್ಚವಾಗ್ತಾ ಇರುವಂಥದ್ದು. ಅದರ ಜೊತೆಗೆ ನೂರಾರು ಮರಗಳು ಅನ್ನೋದ್ರಲ್ಲಿ ಯಾವ ಅನುಮಾನಗಳು ಬೇಡ. ಅಷ್ಟು ದೊಡ್ಡ ದೊಡ್ಡ ಮರಗಳು, ಏನು ಯಾವುದೋ ಕುರುಚಲು ಗಿಡಗಳ ಮರಗಳಲ್ಲ. ತಾವೀಗ ಗಮನಿಸ್ತಾ ಇದ್ದೀರಿ, ಈ ಒಂದು ಮರಗಳನ್ನು ಕಟ್ ಮಾಡೋದಕ್ಕೂ ಕೂಡ ಅರಣ್ಯ ಇಲಾಖೆಯ ಪರ್ಮಿಷನನ್ನು ಕೂಡ ಕೇಳಲಾಗಿದೆ. ಆರಂಭದಲ್ಲಿ ಮೊದಲು ಭೂಮಿಯನ್ನು ಮಟ್ಟ ಮಾಡಿಕೊಳ್ಳುವಂಥದ್ದು, ತದನಂತರದಲ್ಲಿ ಮರಗಳನ್ನು ಕಡಿಬೇಕು ಅನ್ನುವಂಥದ್ದು. ಮರಗಳು ನೂರಾರು ಮರಗಳು, ಕಾಡು ಜಾತಿಯ ವಿವಿಧ ಜಾತಿಯ ಮರಗಳಿದ್ದಾವೆ. ಯಾವು ಕೂಡ ಕುರುಚಲು ಗಿಡಗಳೆಲ್ಲ, ದೊಡ್ಡ ದೊಡ್ಡ ಮರಗಳೇ ಈ ಒಂದು ಭಾಗದಲ್ಲಿದ್ದಾವೆ. ಈ ಮರಗಳ ಜೊತೆಲಿ ನೂರಾರು ಪ್ರಾಣಿ ಸಂಕುಲಗಳು, ನೂರಾರು ಪಕ್ಷಿ ಸಂಕುಲಗಳು ಎಲ್ಲವೂ ಕೂಡ ಇರ್ತವೆ. ಎಲ್ಲವನ್ನು ಕೂಡ ಒಂದೇ ಕ್ಷಣದಲ್ಲಿ ಧರೆಗೆ ಉರುಳಿಸುವಂತಹ ಪ್ಲಾನಿಂಗ್ ಶುರುವಾಗಿದೆ. ಅದರ ಆರಂಭಿಕ ಭಾಗವಾಗಿ ಈಗ ಮಟ್ಟದ ಕಾರ್ಯ, ತದನಂತರದಲ್ಲಿ ಇನ್ನೊಂದು ವಾರ ಬಿಟ್ಟು ಈ ನೂರಾರು ಮರಗಳನ್ನು ಒಂದೇ ಬಾರಿಗೆ ಕಡಿದು ಉರುಳಿಸುವಂತಹ ಪ್ಲಾನ್ ರಾಜ್ಯ ಸರ್ಕಾರಕ್ಕೆ ಇರುವಂಥದ್ದು ಸ್ಪಷ್ಟ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.